ಸರ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ಕಲ್ಪವೃಕ್ಷ. ಥ್ಯಾಂಕ್ ಯು ಸರ್. ನಾವು ಪ್ರತಿ ಸತಿನೂ ಕೂಡ ಒಂದೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹೌದು. ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಮೇಸ್ತ್ರಿ ಕೊಟ್ಟರೆ ಬೆಟರಾ ಅಥವಾ ಇಂಜಿನಿಯರಿಂಗ್ ಕೊಟ್ಟರೆ ಬೆಟರಾ? ಸರ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದರೆ 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು ಸರ್. ಇವತ್ತಿನ ದಿನ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಒಂದು ಜನರ ತಲೆ ಏನಿರುತ್ತೆ ಅಂತಂದರೆ, ಒಂದು ಸೈಟ್ ತೊಗೊಂಡ್ಬಿಟ್ಟು ಸೀದಾ ಜನರು ಏನು ಮಾಡಿಬಿಡ್ತಾರೆ, ಒಬ್ಬ ಮೆಸ್ರಿನ ಕರೆದುಬಿಟ್ಟು ಇದನ್ನು ತೊಗೊಂಡಿರೋದು 30-40 ಸೈಟು, ಹೋಗಿ ಇದರಲ್ಲಿ ನಾನು 2 BHK ಮನೆ ಕಟ್ಬೋದಾ, ಕಟ್ಕೊಡ್ತೀಯಾ ಅಂತ ಕೇಳ್ತಾರೆ ಸೀದಾ ಹೋಗ್ಬಿಟ್ಟು. ಬಟ್ ಮೇಸ್ತ್ರಿಗಳಿಗೆ ಯಾವ ಥರ ಇರುತ್ತೆ ಅಂದರೆ, ಅವ್ರ ತಲೆಯಲ್ಲಿ ಅವ್ರಿಗೆ ಯಾವುದೇ ಥರದ್ದು ಸಾಯಿಲ್ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರಂಗಿಲ್ಲ. ಅವ್ರೇನು ಮಾಡಿಬಿಟ್ಟಿರ್ತಾರೆ ಅಂತಂದರೆ, ಜನರಲಿ ಒಂದು 30-40 ಸೈಟಲ್ಲಿ ಯಾವುದೋ ಒಂದು ಕಡೆ ಕಟ್ಟಿರ್ತಾರೆ. ಅದೇ ಥರ ಅವ್ರೇನು ಮಾಡ್ತಾರೆ, 9 ಪಿಲ್ಲರ್ ಹಾಕಿರ್ತಾರೆ ಆ ಸೈಟಲ್ಲಿ. ಇಲ್ಲಿ ನೀವು 30-50 ಸೈಟರ ಕೊಡಿ, 40-60 ಕೊಡಿ, ಇಲ್ಲ ಸರ್ 2 BHK ಅಂತಂದ್ರೆ ನಾವು ಹಾಕೋದೇ 9 ಪಿಲ್ಲರ್ಸ್ ಅಂತಂದು ಹೇಳ್ಬಿಡ್ತಾರೆ. ಯಾವ ಥರ ಇರ್ತೈತಿ ಅದೇ ಥರ ಮಾಡ್ಬಿಡ್ತಾರೆ ಅವರು. ಹಾಗಾಗಿ ನೀವು ಒಬ್ಬ ಇಂಜಿನಿಯರ್ ಕಡೆ ಹೋದ್ರೆ ಅವ್ರೇನ್ ಮಾಡ್ತಾರೆ, ಬಂದ್ಬಿಟ್ಟು ಫಸ್ಟ್ ಸೈಟಲ್ಲಿ ವಿಸಿಟ್ ಮಾಡಿ ಯಾವ ತರ ಸಾಯಿಲ್ ಇದೆ ಅನ್ನೋದು ಚೆಕ್ ಮಾಡ್ತಾರೆ. ಅದಕ್ಕೆ ನಾವು SBC ಕೆಪಾಸಿಟಿ ಅಂತ ಹೇಳ್ತೀವಿ ಸಾಯಿಲ್ದು. ಆ SBC ಕೆಪಾಸಿಟಿ ಮೇಲೆ ಏನೈತಲ್ಲ ನಾವು ಇಂಜಿನಿಯರ್ಸ್ ಡಿಸೈನ್ ಮಾಡ್ತೀವಿ. ಅದೇ ತರ ಮನೆ ಕಟ್ಟಿದ್ರೆ ಸ್ಟ್ರಕ್ಚರ್ ಇಲ್ಲಿ ಏನೈತಲ್ಲ ಮನೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಟರ್ ಆಗಿ ಇಂಜಿನಿಯರ್ ಕಡೆ ಹೋಗಿ ಮಾತಾಡ್ಬಿಟ್ಟು ಅವ್ರಿಗೆ ಒಂದು ಎಲ್ಲ ಹೇಳ್ಬಿಟ್ಟು ಇದು ಮಾಡೋದು ಬಹಳ ಬೆಟರ್ ಬೆನಿಫಿಟ್. ಆಮೇಲೆ ಸರ್ ಇನ್ನೊಂದು ಏನ್ ತಪ್ಪು ತಿಳುವಳಿಕೆ ಇರುತ್ತಿದೆ ಅಂದ್ರೆ, ಜನರಿಗೆ ಈಗ ಒಂದು ಬಿಲ್ಡಿಂಗ್ ಅಂತಂದ್ರೆ ಏನೈತಲ್ಲ ಸರ್, ನಮ್ದು ಟೋಟಲಿ ಒಂದು 6-7 ತರ ಡಿಪಾರ್ಟ್ಮೆಂಟ್ ಬರ್ತಾವ ಸರ್. ಈಗ ಎಕ್ಸಾಂಪಲ್ ಜನರು ಏನ್ ಮಾಡ್ತಾರೆ, ಒಬ್ಬ ಗೌಂಡಿ ಮೆಸ್ತ್ರಿ ಹತ್ರ ಹೋಗ್ಬಿಟ್ಟು ಸಿಮೆಂಟ್ ಉಸುಗು ಇಟ್ಟಿಗಿಂದ ಮನೆ ಕಟ್ತಿರ್ತಾನಲ್ಲ, ಅವನ ಹತ್ರ ಹೋಗಿ ಎಲ್ಲ ಪೂರ್ತಿ ನಿಂದೇ ಜವಾಬ್ದಾರಿ ಅಪ್ಪ, ಪೂರ್ತಿ ಮನೆ ಕಟ್ಬಿಡು ಅಂತಂದೆಲ್ಲ ಹೇಳ್ತಾರೆ. ಬಟ್ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ, ಜನರಲಿ ನಾವು ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ 6-7 ತರ ಡಿಪಾರ್ಟ್ಮೆಂಟ್ ವರ್ಕ್ ಆಗುತ್ತೆ ನಮ್ದು ಒಂದು ಬಿಲ್ಡಿಂಗ್ ಅಲ್ಲಿ. ಯಾವ್ದಪ್ಪ ಅಂತಂದ್ರೆ, ಮೊದಲೇದಾಗಿ ಇಟ್ಟಂಗಿ ಸಿಮೆಂಟ್ ಉಸುಗಿಂದ ಸ್ಟ್ರಕ್ಚರ್ ಅದಿ ಒಬ್ರು ಕ್ರಿಯೇಟ್ ಮಾಡೋದು ಒಬ್ರು ಮೇಸ್ತ್ರಿ. ಅದಾದ ನಂತರ ಪ್ಲಂಬಿಂಗ್ ಇರುತ್ತೆ, ಎಲೆಕ್ಟ್ರಿಕಲ್ ಇರುತ್ತೆ, ಆಮೇಲೆ ಟೈಲ್ಸ್ ಹಾಕೋರು ಇರ್ತಾರೆ, ಆಮೇಲೆ ಪೇಂಟಿಂಗ್ ಇರುತ್ತೆ, ಆಮೇಲೆ ವುಡ್ ವರ್ಕರ್ ಕಾರ್ಪೆಂಟ್ರಿ ಇರ್ತಾರೆ. ಈ ತರ ಸುಮಾರು ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಬರ್ತಾವು. ಅದಕ್ಕೋಸ್ಕರ ಏನೈತಲ್ಲ, ನೀವು ಬರೀ ಒಬ್ಬ ಮೇಸ್ತ್ರಿಗೆ ಹೇಳಿದ್ರೆ ಸ್ಟ್ರಕ್ಚರ್ ಮೇಸ್ತ್ರಿ ಏನ್ ಮಾಡ್ಬಿಡ್ತಾನೆ, ಅವನು ಬರೀ ಮನಿ ಕಟ್ಬಿಟ್ಟು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಟೈಲ್ಸ್ ದವ್ರಾಗ್ಲಿ, ಪ್ಲಂಬಿಂಗ್ ಆಗ್ಲಿ, ಎಲೆಕ್ಟ್ರಿಕಲ್ ಆಗ್ಲಿ, ಅವ್ರು ಬಂದವ್ರಿಗೆ ಏನಾಗುತ್ತೆ ಅಂತಂದ್ರೆ ವರ್ಕ್ ಕೋಆರ್ಡಿನೇಷನ್ ಆಗಲ್ಲ. ಯಾಕಂತಂದ್ರೆ ಒಂದ್ ಬಿಲ್ಡಿಂಗ್ ಕಂಟಿನ್ಯೂಷನ್ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ರದ್ದು ಮೇಸ್ತ್ರಿಗಳದ್ದು ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಸೊ ನೀವು ಅದೇ ಒಬ್ಬ ಇಂಜಿನಿಯರ್ಗೆ ಪೂರ್ತಿ ಎಲ್ಲಾ ಜವಾಬ್ದಾರಿ ವಹಿಸಿದ್ರೆ, ಪ್ರತಿಯೊಂದು ಪ್ಲಂಬಿಂಗು ಎಲೆಕ್ಟ್ರಿಕಲ್ದು ಪ್ರತಿಯೊಂದು ಮುಂಚೆನೆ ಅವ್ರಿಗೆಲ್ಲ ಒಂದು ಪ್ಲಾನ್ ಅನ್ನೋದು ಇರುತ್ತೆ, ಎಲ್ಲಿ ಏನ್ ಬರುತ್ತೆ ಯಾವ ತರ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅದೇ ತರ 7-8 ಡಿಪಾರ್ಟ್ಮೆಂಟ್ನು ಒಂದು ಕೋಆರ್ಡಿನೇಷನ್ ಒಳಗೂ ಹೋದ್ರೆ ನಿಮ್ ಮನೆ ತುಂಬಾ ಚೆನ್ನಾಗಿ ಬರುತ್ತೆ. ಎಕ್ಸಾಂಪಲ್ ಏನು ಅಂತಂದ್ರೆ, ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಪಾಯಿಂಟು, ಇದು ಬಂದ್ಬಿಟ್ಟು ಪ್ಲಂಬಿಂಗ್ ಪಾಯಿಂಟು. ಈ ಪಾಯಿಂಟ್ ಅಲ್ಲಿ ನಾವು ವಾಟರ್ ಪ್ಯೂರಿಫೈಯರ್ ಅಕ್ವಾಗಾರ್ಡ್ ಪಾಯಿಂಟ್ ಕೂಡಿಸ್ತಾ ಇದ್ದೀವಿ. ಸೊ ಈ ಪಾಯಿಂಟ್ ಇದೇನು ಪೈಪ್ ಇದೆಯಲ್ಲ, ಇದ್ರ ಥ್ರೂ ಏನೈತಲ್ಲ ಅಕ್ವಾಗಾರ್ಡ್ಗೆ ಈಸಿಯಾಗಿ ವಾಟರ್ ಫ್ಲೋ ಆಗುತ್ತೆ, ಜೊತೆಗೆ ಕರೆಂಟ್ ಕೂಡ ಪಾಸ್ ಆಗುತ್ತೆ. ಸೊ ಪ್ಲಂಬಿಂಗ್ ಹಾಗೂ ಎಲೆಕ್ಟ್ರಿಕಲ್ ನಡುವೆ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಇದು ಕೋಆರ್ಡಿನೇಷನ್ ಇಷ್ಟು ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಇದು ಇಂಜಿನಿಯರ್ ಇದ್ರೆ ಮಾತ್ರ ಈ ಸಾಧ್ಯ. ಇನ್ ಕೇಸು ಕೋಆರ್ಡಿನೇಷನ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ಪ್ಲಂಬಿಂಗ್ ನವ್ನು ಏನೈತಲ್ಲ ಕೆಲಸ ಮಾಡ್ಕೊಂತಾನೆ, ಪ್ಲಂಬಿಂಗ್ ನವನು ಅವ್ನ ಪಾಯಿಂಟ್ ಎಲ್ಲೋ ಒಂದ್ ಕಡೆ ಕೊಟ್ಬಿಟ್ಟಿರ್ತಾನೆ, ಎಲೆಕ್ಟ್ರಿಕಲ್ ನವ್ನು ಬಂದು ಅವ್ನ ಪಾಯಿಂಟ್ ಮತ್ತೊಂದ್ ಕಡೆ ಎಲ್ಲೋ ಕೊಟ್ಬಿಟ್ಟಿರ್ತಾನೆ. ಅವಾಗ ಏನಾಗುತ್ತೆ ಅಂತಂದ್ರೆ ಓನರ್ಗೆ ಇದು ಯಾವ್ದು ಗೊತ್ತೇ ಆಗಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಇದು ಅಕ್ವಾಗಾರ್ಡ್ ಪಾಯಿಂಟ್ ಏನ್ ಕೂಡ್ಸಕ್ ಬಂದಿರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಇದು ಪ್ರಾಬ್ಲಮ್. ಸೊ ಸರ್ ಫೈನಲಿ ಇಂಜಿನಿಯರ್ಗೆ ನೀವು ವರ್ಕ್ ಕೊಟ್ರೆ ನಿಮ್ ಮನೇಲಿ ಏನೈತಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಕೋಆರ್ಡಿನೇಷನ್ ಇರುತ್ತೆ. ಸೊ ನೀವು ಅನ್ಕೊಂಡಿದ್ದ ತರ ಬ್ಯೂಟಿಫುಲ್ ಆಗಿ ಮನೆ ಬರುತ್ತೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೀವು ಇನ್ ಫ್ಯೂಚರ್ ಅಲ್ಲಿ ಮನೆಯನ್ನ ಕಟ್ಸೋ ಪ್ಲಾನ್ ಅಲ್ಲಿ ಇದ್ರೆ ಕಲ್ಪವೃಕ್ಷ ಕನ್ಸ್ಟ್ರಕ್ಷನ್ಗೆ ಬನ್ನಿ. ಅಲ್ಲಿ ಸಿವಿಲ್ ಇಂಜಿನಿಯರ್ ಆದಂತಹ ಕಿರಣ್ ಕೆ ಶೆಟ್ಟರ್ ಅವರು ನಿಮ್ಗೆ ಒಳ್ಳೆ ಮನೆಯ ಪ್ಲಾನಿಂಗ್ ಅನ್ನ ಮಾಡಿ ಅವರೇ ಸಹಿತ ಮನೆಯನ್ನ ಕಟ್ಟಿ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.